ವೈದ್ಯನ ನಿರ್ಲಕ್ಷ್ಯಕ್ಕೆ ರೋಗಿಗಳ ಪರದಾಟ. ಸರಿಯಾಗಿ ಕರ್ತವ್ಯ ನಿರ್ವಹಿಸದಿರುವ ವೈದ್ಯನ ನಿರ್ಲಕ್ಷ್ಯಕ್ಕೆ ರೋಗಿಗಳು ಪರದಾಡುವುದರ ಜೊತೆಗೆ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಮಾಯ. ಜನರಿಗೆ ಉತ್ತಮ ವೈದ್ಯಕೀಯ ಸೇವೆ ನೀಡಬೇಕಾದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯನ ನಿರ್ಲಕ್ಷ್ಯದಿಂದ 16 ಗ್ರಾಮದ ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾದ ಘಟನೆಯೊಂದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟಕೋಳ ಗ್ರಾಮದಲ್ಲಿ ನಡೆದಿದೆ. ಈ ಆಸ್ಪತ್ರೆಯಲ್ಲಿ ಇದ್ದೂ ಇಲ್ಲದಂತಿರುವ ವೈದ್ಯ ಇಲ್ಲಿ ದಾದಿಯರೇ ಉಪಚಾರ ಮಾಡುವ ಪರಿಸ್ಥಿತಿ ಉಂಟಾಗಿದೆ. ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳಾದ ಬಾಣಂತಿಯರಿಗೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ, ಶುದ್ಧ ಕುಡಿಯುವ ನೀರು ಇಲ್ಲವೇ ಇಲ್ಲ, ಗಬ್ಬು ನಾರುತ್ತಿರುವ ಶೌಚಾಲಯಗಳು, ಹರಿದ ಬೆಡ್ಗಳು, ಫ್ಯಾನ್, ಹಾಸಿಗೆ ಇಲ್ಲ, ಕಲುಷಿತ ಪ್ರಯೋಗಾಲಯ ಸೇರಿದಂತೆ ಅನೇಕ ಸಮಸ್ಯೆಗಳ ಸುಳಿಯಲ್ಲಿಯೇ ರೋಗಿಗಳು ಪರದಾಡುವಂತಾಗಿದೆ. 20,000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಗ್ರಾಮದಲ್ಲಿರುವ ಆಸ್ಪತ್ರೆ ಹಾಗೂ ಸುತ್ತಮುತ್ತಲಿನ 16 ಗ್ರಾಮದ ರೋಗಿಗಳು ಈ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬರ್ತಾರೆ. ಇಲ್ಲಿರುವ ವೈದ್ಯ ಸರಿಯಾಗಿ ಆಸ್ಪತ್ರೆಗೆ ಬರೋದಿಲ್ಲ, ಬಂದ್ರೂ ಕೂಡ ರೋಗಿಗಳನ್ನ ಸರಿಯಾಗಿ ಉಪಚರಿಸುತ್ತಿಲ್ಲ. ರೋಗಿಗಳಿಂದ ಹಣ ಪಡೆಯುತ್ತಾರೆ. ಆಸ್ಪತ್ರೆಯಲ್ಲಿ ಔಷಧ ಲಭ್ಯವಿದ್ರೂ ಕೂಡ ಹೊರಗಡೆ ತರಲು ಬರೆದು ಕೊಡ್ತಾರೆ. ಹೀಗಾದ್ರೆ ಚಿಕಿತ್ಸೆಗೆ ಎಲ್ಲಿಗೆ ಹೋಗೋದು ಅಂತ ಸಾರ್ವಜನಿಕರ ಆರೋಪವಾಗಿದೆ. ಇಲ್ಲಿ ಹೆರಿಗೆ ಮಾಡಿಸಿಕೊಳ್ಳುವವರು ವೈದ್ಯರಲ್ಲ, ದಾದಿಯರು. ಅವರೇ ಎಲ್ಲವನ್ನು ನೋಡಿಕೊಳ್ಳಬೇಕು. ಹೆರಿಗೆ ಆದ ಮೇಲೂ ವೈದ್ಯರು ವಾರ್ಡಿಗೆ ಭೇಟಿ ನೀಡೋದಿಲ್ಲ ಅಂತ ಬಾಣಂತಿಯರು ಹೇಳ್ತಾರೆ. ಆಸ್ಪತ್ರೆಯ ಕಟ್ಟಡದಲ್ಲಿ ಅವಧಿ ಮೀರಿದ ಲಕ್ಷಾಂತರ ಮೌಲ್ಯದ ಔಷಧಿಗಳ ರಾಶಿಯನ್ನೇ ಸಂಗ್ರಹಿಸಿಡಲಾಗಿದೆ. ಆಸ್ಪತ್ರೆಯ ಆವರಣದಲ್ಲಿರುವ ಹೆರಿಗೆ ವಾರ್ಡ್ ಪಕ್ಕದಲ್ಲಿ ಚರಂಡಿ ನಿಂತು ಆವರಣ ಕಲುಷಿತಗೊಂಡಿದೆ. ಸೊಳ್ಳೆಗಳು ವಿಪರೀತವಾಗಿವೆ. ರೋಗ ಹರಡುವ ಭೀತಿಯಲ್ಲಿಯೇ ಒಳ ರೋಗಿಗಳು ಕಾಲನುಕ್ಕುವ ಪರಿಸ್ಥಿತಿ ಇದೆ. ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರ ಸಾಕಷ್ಟು ಹಣ ಬಿಡುಗಡೆ ಮಾಡಿದ್ರೂ ಕೂಡ ಬಂದಿರುವ ಅನುದಾನವನ್ನ ಇಲ್ಲಿರುವ ವೈದ್ಯ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಎನ್ನುತ್ತಾರೆ ಸಾರ್ವಜನಿಕರು. ಸರಿಯಾಗಿ ಆಸ್ಪತ್ರೆಗೆ ಬಾರದ ವೈದ್ಯನ ಮೇಲೆ ಆಕ್ರೋಶಗೊಂಡ ಗ್ರಾಮಸ್ಥರು ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಡಿಎಚ್ಒ ಅವರನ್ನ ಸ್ಥಳಕ್ಕೆ ಕರೆಯಿಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಡಿಎಚ್ಒ ಹಾಗೂ ಆರೋಗ್ಯ ಸಚಿವರಿಗೂ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ಮನವಿ ಸಲ್ಲಿಸಿದ್ದಾರೆ. ಆದರೆ ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಬ್ಯೂರೋ ರಿಪೋರ್ಟ್, ಭಾರತ್ ಟಿವಿ, ರಾಮದುರ್ಗ. ಈಗ ಅವನ ಡಾಟಾ ಎಂಟ್ರಿ ಆಪರೇಟರ್ ಕೆಲಸ ಡಿಎಚ್ಒ ಸರ್ಗೂ ನಾನು ಪಂಚಾಯತಿ ವತಿಯಿಂದ ಡಿಎಚ್ಒ ಸರ್ಗೂ ಲೆಟರ್ ಹೋಗೈತಿ, ZPCO ಸರ್ಗೂ ಲೆಟರ್ ಹೋಗೈತಿ, ನನ್ನಿಂದನೂ ಲೆಟರ್ ಹೋಗೈತಿ. ಅವ್ರದ್ದು ಅದರಿಂದ ಆನ್ಸರ್ ಯಾವುದು ಬಂದಿಲ್ಲ. ಈಗ ನೆನಪಲ್ಲಿ ಅಷ್ಟೇ ಉಳ್ದೈತಿ. ಸರ್ ಜೊತೆ ನಾವು ಫೋನ್ನಾಗ ಮಾತಾಡಿದಾಗ ಅವ್ರು ಹೇಳ್ಯಾರ, ಅವ್ರಿಗೆ 1 to 4 ಮೇಲೆ ಆ್ಯಕ್ಷನ್ ಮಾಡಕ್ಕೆ ನಾವು ಅನುಮತಿ ಕೊಡ್ತೀವಿ. ನೀವು ಏನಿದ್ರು ಇಲ್ಲಿ ಏನೇನು ಕುಲಂಕುಷವಾಗಿ ಏನೇನು ಐತಲ್ಲ ಸಂಪೂರ್ಣ ವರದಿ ಮಾಡ್ಕೊಂಡು ನನಗೊಂದು ಲೆಟರ್ ಬರೀರಿ, 1 to 4 ಆ್ಯಕ್ಷನ್ ನಾನು ಬರೀತೀನಿ ಅಂತ ಹೇಳಿ. ಈಗ ಸರಿ ಕರೆಕ್ಟ್ ಸರ್. ಈಗೆಲ್ಲ ಊರು ಹಿರಿಯರ ಬಂದಾರ, ನಾವು ಮೀಡಿಯಾದಾರ ಇದೀವಿ. ಅವ್ರು ಹೇಳ್ಯಾರಲ್ಲ, ಅವ್ರು ಅದ್ರ ಬಗ್ಗೆ ಸರ್ ಮೆಡಿಸಿನ್ ಸಂಗ್ರಹದ ಬಗ್ಗೆ ಏನ್ ಹೇಳ್ತೀನಿ ನೀವು? ಮೆಡಿಸಿನ್ ಮೆಡಿಸಿನ್ ನಾ ಏನೇ ನೋಡಿಲ್ಲ. ಈಗ ಬಂದಿದ್ದೀನಿ, ಬಂದ್ಮೇಲೆ ಈಗ ನೋಡ್ತೀನಿ. ಅದನ್ನೇ ಹೇಳಿದಿಲ್ಲ, ಪ್ರತಿಯೊಂದು ಕುಲಂಕುಷವಾಗಿ ನೋಡ್ಕೋತೀನಿ. ಯಾವುದು ಅರ್ಧ ಬಿಟ್ಟು ಹೋಗಂಗಿಲ್ಲ, ಎಲ್ಲ ಪೂರ್ತಿ ನೋಡ್ಕೊಂಡ್ಬಿಟ್ಟು ಅವ್ರ ಬುಕ್ನಾಗೂ ಬರೀತೀನಿ, ನಮಗೂ ಒಂದು ಲೆಟರ್ ಬರೀತೀನಿ, ಕಾಪಿ ನಿಮ್ಮ ಪಂಚಾಯತಿಗೂ ಒಂದು ಹಾಕ್ತೀನಿ. ಊರಾಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಐತ್ಲ, ಅದ್ರೊಳಗೆ ಡಾಕ್ಟರ್ ಸರಿಯಾಗಿ ಬರ್ತಾನ್ರಿ? ಏನು ಬಂದದ್ದ ನಾವು ನೋಡಿಲ್ರಿ. ಒಟ್ಟ ಬಂದ್ರು ಕೂಡ ಮನ್ಯಾಗ ಕುದುರ್ತಾರ್ರಿ, ಹಾಸ್ಪಿಟಲ್ನಾಗಂತೂ ನೋಡಾಕ ಹೋಗಿಲ್ರಿ. ಒಣ್ಣೆದ
ಯಾವ್ದಾರ ರೋಗಿಗಳು ನೋಡ್ಯಾನನ್ರವ? ಅವ್ರ ರೋಗ ಅವಂಗ ಗೊತ್ತೈತಿಲ್ಲ. ಆಮೇಲೆ ಮೊದಲ್ರಿ ಆ ದವಾಖಾನೆ ಮುಂದೆ ಮೊನ್ನೆ ಮಣ್ಕಲ್ತನ ಕಾಂಗ್ರೆಸ್ ಕಸಾಗಿತ್ತು. ನಾನು ಅವಂಗ ಫೋನ್ ಹಚ್ಚಿ ನೀವು ದವಾಖಾನಿಗೆ ಅದು ಬಂದಿರಿ ಇಲ್ಲೋ ನೋಡಿಲ್ಲೋ ಸಾಹೇಬ್ರ, ಇದು ಆರೋಗ್ಯ ಇಲಾಖೆ ಹಂಗ ಮತ್ತು ಆರೋಗ್ಯ ಇಲಾಖೆ ಒಳಗೆ ಈ ಪರಿಸ್ಥಿತಿ ಹೆಂಗ ಅಂದ್ರೆ ನಾ ಇಲ್ರಿ ಬಂದು ನೋಡಿಲ್ಲ, ಮುಂಜಾನೆ ಗೆದ್ದ ಅದನ್ನ ಸ್ವಚ್ಛ ಮಾಡಿಸ್ತಾನೆ ಶೇಖಸ್. ಮತ್ತು ಅವ್ರ ತಮ್ಮ ಬರ್ತಾ ಅಂತಲ್ರಿ ಇಲ್ಲಿ? ಅವ್ರ ತಮ್ಮ ಬರ್ತಾನೋ, ಅವ್ರ ಹಬ್ಬ ಇನ್ನೊಬ್ಬ ಅವ್ರ ತಮ್ಮ ಬರ್ತಾನೋ ನಮ್ಗೆ ಗೊತ್ತಿಲ್ಲ. ಅವ್ರು ಯಾವ ಹುದ್ದೆ ಅದಾವ ಅನ್ನೋದು ಗೊತ್ತಿಲ್ಲ. ಆ ದವಾಖಾನಿಗೆ ಆ ಎಕ್ಸ್ಪೆಂಡಿಚರ್ ಏನು ಖರ್ಚು ಬಂದೈತೆ ಅನ್ನೋದು ಒಂದು ಕಸ ಹೊಡಿಸೋದಿಲ್ಲ, ಏನಿಲ್ಲ. ಆ ದವಾಖಾನೆ ಮೊದ್ಲಿಕ್ಕಿಂತ ಡಾಕ್ಟರ್ ಇದ್ದಾಗ ಚಲೋ ಇತ್ತು, ಈಗ ಅಗದಿ ಹಾಳು ಬಿದ್ದು ಹೋಗಿತ್ರಿ. ಈಗ ಇಲ್ಲಿವರೆಗೆ ಅವ ಇಷ್ಟು ವರ್ಷ ಆದರೂ ಒಂದು ರೋಗಿಗಳು ನೋಡಿಲ್ಲ? ಎಲ್ಲಿ ನೋಡಿಲ್ಲ. ಅವ್ನು ಮೊದಲು MBBS MBBS FRCS ನಮ್ಗೆ ಗೊತ್ತಾಗಲ್ತು. ಹೌದ್ರಿ. ತಮ್ಮ ಹೆಸರು ಸರ? ನಾವು ಹೆಸರು ಮಾಡೋ ಹೊಸಮನೆ ಅಂತ. ನಮ್ಮ ಊರಾಗ ಕಟ್ಕೋಳ ಗ್ರಾಮದಾಗ, ನಮ್ಮ ರಾಮಪುರ ತಾಲೂಕಿನಾಗ ಕಟ್ಕೋಳ ಗ್ರಾಮ ದೊಡ್ಡ ಊರಿದ್ದ ಏನು ಸರ್ಕಾರಿ ದವಾಖಾನೆ ಒಳಗೆ ಏನೂ ಇಲ್ಲರಿ. ಈಗ ನಾ ಒಂದು 2-3 ಬರೀ ಇದ್ರ ಸಂಬಂಧ ತಲೆ ಕೆಟ್ಟು ಎಲ್ಲರಿಗೂ ಮೂಕ್ ಅರ್ಜಿ ಹೋಗೋದು ಎಲ್ಲ ಮಾಡಿ ಏನೇ ಎಲ್ಲ ಮಾಡೀನಿ ಮಾಡಿನೂ ಇವ್ರೇನು ಕ್ರಮನೂ ತಗೋವಲ್ರು, ಏನೂ ತಗೋವಲ್ರು. ಅಂತಾದ್ರು ಡಾಕ್ಟ್ರ್ ಬಗ್ಗೆ ಕೇಳ್ರಿ. ನಮ್ಮ ಡಾಕ್ಟ್ರ್ ಇದ್ದು ಇಲ್ದಂಗೆ ರೀ ಅವ್ರು ಒಂದು ದಿವಸ ಇರೋದಿಲ್ಲ. ಒಂದು ತಿಂಗಳ ರಜಾ, ಒಂದು ದಿವಸ ನಾ ಇಷ್ಟು ದಿವಸ ಹೋದ್ರೂ ರಗಡ್ ಪಾಪ ಅವ್ರ ನರ್ಸ್ ಮೇಡಮ್ಗಳ್ನು ಎಲ್ಲರನ್ನೂ ಕೇಳಿ ಬಂದ್ರು ಇವತ್ತು ಒಟ್ಟ ರಜಾನ ಅದಾರ ಅದ್ರ ಮೇಲೆ ಹೋಗ್ಯಾರ ಇದ್ರ ಮೇಲೆ ಹೋಗ್ಯಾರ ಅಂತಾರೆ ರೀ. ಮತ್ತು ನಮ್ಮ ಕಡ್ಕೊಳ್ಳೋರು ಇಷ್ಟು ದೊಡ್ಡ ಊರಿದ್ದ ಎದಕ್ಕೆ ಉಪಯೋಗ ರೀ? ಪಾಪ ರಗಡ್ ಮಂದಿ ಇಲ್ಲಿ ರಗಡ್ ಮಂದಿನೂ ಒಂದು ಸ್ವಲ್ಪ ಬಡು ಇವತ್ತು ದುಡ್ಕೊಂಡು ಇವತ್ತು ತಿನ್ನಾರ್ರಿ. ರಗಡ್ ಮಂದಿ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆದದ್ದು ಪಾಪ ಅವ್ರು ನಮಗೆ ಬಂದು ಹೇಳ್ಕೊತ ಹೋಗ್ತಾರ್ರಿ. ಹೇಳಿದ ಕೂಲೆ ನಾವು ಅಲ್ಲಿ ಹೋದ ಕೂಲೆ ಅವ್ರಿಗೆ ಹೇಳಕ್ಕೆ ಹೋದ್ರೆ ನಮ್ಗಾರು ಚೆಂದಂಗೆ ರೆಸ್ಪಾನ್ಸ್ ಮಾಡೋಂಗಿಲ್ಲ. ಪಾಪ ನರ್ಸ್ಗಳು ಅವರು ಇವರು ಅಂತಾರೆ ರೀ. ನಾವೇ ಇಲ್ಲಿ 24 ತಾಸು ದುಡ್ಕೊಂತ ಕುಂಡಿರ್ತೀವಿ ರೀ. ಏನು ಮಾಡೋದು ರೀ? ಸರು ಬರೋದಿಲ್ಲ, ಸರ್ ರಜದ ಮೇಲೆ ಇರ್ತಾರು, ನಾವು ಎಷ್ಟು ಮಾಡೋದು ಅಂತೇಳಿ ಅವರು ಅಂತಾರೆ. ಸರ್ ಏನು ಮಾಡಕ್ಕೆ ಬರ್ತೈತೆ ರೀ? ಹಾಂ ರೀ, ಬಂದಂಥ ರೋಗಿಗಳನ್ನ ಯಾರು ನೋಡ್ತಾರೆ? ಏನು ಅವರ ನರ್ಸ್ಗಳು ಅವರೇ ಅಂತ ನೋಡ್ತಾರೆ ರೀ. ಅವ್ರು ಕಲ್ತಟ್ಟು ನೋಡ್ತಾರೆ ರೀ ಸರ್. ಡೆಲಿವರಿ ಆಕಸ್ಮಿಕ ಡೆಲಿವರಿ ಬಂದ್ರೆ ಅಲ್ಲಿ ಇಲ್ಲಿ ಹೇಳ್ತಾರೆ ರೀ. ಅಲ್ಲಿ ಹಾಸ್ಪಿಟಲ್ದು ಹೇಳ್ತಾರೆ ರೀ. ಪಾಪ ಸಾವಳಿ ಹೇಳ್ತಾರೆ ರೀ, ಬಿಟ್ರೆ ಹೊಸಕೋಟೆ ಹೇಳ್ತಾರೆ ರೀ. ಡೆಲಿವರಿ ಮಾಡಿಸ್ಕೊಳ್ಳೋದು ಏನು ಮಾಡೋದಿಲ್ಲ ರೀ. ನಮ್ಮ ಕಡ್ಕೋಳೂರಾಗ ನಾ ಹೇಳ್ಬೇಕಂದ್ರೆ ರೀ ಅನ್ನಾರ ನನಗೀಗ 33 ಏಜ್. ನನಗೆ 33 ಏಜ್ ಒಳಗೆ ನಮ್ಮ ಕಡ್ಕೋಳೂರಾಗ ಹೈಯೆಸ್ಟ್ ಡೆಲಿವರಿ ಹಾಕಿದ್ದು ರೀ. ಬೇಕಾದವ್ರನ್ನ ಹೋಗಿ ಬೇಕಾದ್ರೆ ಸುತ್ತಮುತ್ತಲು ಹೋಗಿ ಕೇಳ್ಕೊಂಬರ್ರಿ ಸರ. ಕೇಳ್ಕೊಂಬಂದ್ರು ಅವಾಗ ಮೊಮೆಂಟ್ ನೋಡ್ರಿ, ಈಗಿನ ಮೊಮೆಂಟ್ ನೋಡ್ರಿ ಏನೂ ಇಲ್ರಿ ಸರ್.